ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ವೆಲ್ಕಮ್ ಬ್ಯಾಕ್. ಫೇಸ್ ಕ್ಯಾಮ್ ಅಂತಿದ್ರಲ್ಲ, ಫೇಸ್ ಕ್ಯಾಮ್ ಮಾಡಿದ್ದೀನಿ ಬಟ್ ಫೇಸ್ ರಿವೀಲ್ ಮಾಡಲ್ಲ. ಸಿ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಎನಿವೇ ಮಾಡಿದ್ದೀನಿ. ಹೆಂಗಿದ್ರು ಹಳೆ ವಿಡಿಯೋದಲ್ಲೇ ಫೇಸ್ ಕ್ಯಾಮ್ ಮಾಡಿದ್ದೆ. ಇನ್ನೊಂದು ವಿಡಿಯೋ ಇದು ಆ್ಯಕ್ಚುಲಿ ಥರ್ಡ್ ವಿಡಿಯೋ ಫೇಸ್ ಕ್ಯಾಮ್ ಮಾಡ್ತಾ ಇರೋದು. ಹೇಳ್ಬೇಕು ಅಂದರೆ ನಿಮಗಿದು ಫಸ್ಟ್ ವಿಡಿಯೋ ಅನ್ನಿಸ್ಬೋದು ನೋಡಿಲ್ದಿರೋರಿಗೆ. ಇದು ನಂದು ಥರ್ಡ್ ವಿಡಿಯೋ. ಬಿಕಾಸ್ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಐ ಥಿಂಕ್ ಸೊ ನೆನ್ನೆ ರಿವ್ಯೂ ಮಾಡಿದ್ನಲ್ಲ ಅದು ಫಸ್ಟು. ಆಮೇಲೆ ಇದು ಪಾರ್ಟ್ 3 ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಆಡೇ ರಿವೀಲ್ ಮಾಡ್ಬಿಟ್ಟಿದ್ದೀನಿ. ಫೇಸ್ ರಿವೀಲ್ ಮಾಡಿ ಫೇಸ್ ಕ್ಯಾಮ್ ಹೇಳಿದ್ದು. ಆ್ಯಂಡ್ ದಿಸ್ ಕಿಂಗ್ಡಮ್ ವಿಜಯ್ ದೇವರಕೊಂಡ ಈಗ ರಿವ್ಯೂನ ರಿಯಾಕ್ಷನ್ ಏನೋ ಮಾಡ್ತೀನಿ ನೋಡ್ರಿ. ಎಲ್ಲಿದೆ ನೋಡಿ, ಎಷ್ಟು ಬಗ್ಬೇಕು ಗುರು. ಇಟ್ಸ್ ಓಕೆ ಮ್ಯಾನ್, ಇಟ್ಸ್ ಓಕೆ, ಇಟ್ಸ್ ಆಲ್ ಫಾರ್ ಯು. ನಿಮ್ಗೋಸ್ಕರ ಏನೇನೆಲ್ಲ ಮಾಡಬೇಕು ನೋಡಿ ಕೂತ್ಕೊಂಡು. ಕನ್ನಡ ಟೀಸರೇ ಇಲ್ವಲ್ರು, ಏನ್ ಮಾಡೋದು ಇದು? ಥೋ ಯಾವ್ದು ನೋಡೋಣ ಒಂದೇ ನಿಮಿಷ. ಐ ಥಿಂಕ್ ಸೊ ತೆಲುಗು ವರ್ಜನ್ ನೋಡ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಶಿಟ್, ಯು ಡೋಂಟ್ ಹ್ಯಾವ್ ಕನ್ನಡ ವರ್ಜನ್. ವಾಟ್ ದ ಹೆಲ್ ಮ್ಯಾನ್, ವಾಟ್ ಆರ್ ಯು ಡೂಯಿಂಗ್? ವೆಯ್ಟ್ ಸ್ವಲ್ಪ HD ಮಾಡ್ಕೊಳ್ಳೋಣ. ಇದು ನನ್ನ ಫಸ್ಟ್ ಟೈಮ್ ಅಲ್ಲ, ನಾನು ಮೊದಲು ಮಾಡಿದ್ದೀನಿ. ಬಟ್ ಇದು ನಿಮಗೆ ಫಸ್ಟ್ ಟೈಮ್ ಇರ್ಬೋದು. ಸೊ ಎಸ್, ಲೆಟ್ಸ್ ಡೂ ದಿಸ್ ಒನ್ಸ್ ಇನ್ ಫಾರ್ ಆಲ್. ವಾಟ್ ಈಸ್ ದಿಸ್ ಕಿಂಗ್ಡಮ್ ವಿಜಯ್ ದೇವರಕೊಂಡ? ಟೆಲ್ ಮಿ, ವಾಟ್ ಈಸ್ ಇಟ್? ಲೈವ್ ರಿಯಾಕ್ಷನ್ ಪ್ಲಸ್ ರಿವ್ಯೂ ಪ್ಲಸ್ ಅನಾಲಿಸಿಸ್. ವಾಟ್? ಅಲಸಟಲೇನಿ ಭೀಕರ ಯುದ್ಧ. ವಾಟ್ ಒಂದು ನಿಮಿಷ, ಈಗ ಮಾಡ್ಬೇಕಲ್ಲಪ್ಪ ಅನಾಲಿಸಿಸ್, ಆನ್ ದ ಸ್ಪಾಟ್ ಮಾಡ್ತೀವಿ ನಾವು. ಅಲಸಟಲೇನಿ ಭೀಕರ ಯುದ್ಧ. ಇದು ಕೇಳಿಸ್ಕೊಳಕ್ ಸ್ವಲ್ಪ NTRದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬರ್ತೈತೆ ಅನ್ನಿಸ್ತಿದೆ. ಅವ್ರದೇ ಇರ್ಬೇಕು ಅಥವಾ ಬೇರೆಯವ್ರದ್ದು ಇರ್ಬೋದು, ಯಾರಿಗ ಗೊತ್ತು. ನೋಡಪ್ಪ, ನನಗೆ ಅನ್ಸೋ ಪ್ರಕಾರ ಇಲ್ಲಿ ತನಕ ಇಫ್ ಐಮ್ ನಾಟ್ ರಾಂಗ್, ಪೀರಿಯಾಡಿಕ್ ಡ್ರಾಮಾ ಪ್ಲಸ್ ಮಾಡರ್ನ್ ಟೆಕ್ನಾಲಜಿ ಎರಡು ಮಿಕ್ಸ್ ಮಾಡಿ ತೋರಿಸ್ತಾರೆ. ಅರೌಂಡ್ 90s ಅಥವಾ 2000 ನಡೆಯೋ ಸ್ಟೋರಿ ಅನ್ಸುತ್ತೆ. ಕೋಸ್ಟಲ್ ಏರಿಯಾ ಅಫ್ಕೋರ್ಸ್ ದೇವರ ಇನ್ಸ್ಪೈರ್ಡ್. ಐ ಆಮ್ ನಾಟ್ ಸೇಯಿಂಗ್ ಜಸ್ಟ್ ಬಿಕಾಸ್. ವೇಟ್, ವಾಟ್ ಇಸ್ ದಿಸ್? ಈ ಹುಡುಗನು ಓಡ್ ಬರ್ತಾ ಇರೋದು ನೋಡ್ತಾ ಇದ್ರೆ ಲಿಟ್ರಲಿ ಇದು ಸಲಾರಿಂದ ಇನ್ಸ್ಪಿರೇಷನ್ ಅನ್ಸುತ್ತೆ. ಓಕೆ, ಸಾರಿ, ನನಗೆ ಅನ್ಸಿದ್ದು ನಾನು ಹೇಳ್ಬೇಕಲ್ವಾ. ಲೈವ್ ರಿಯಾಕ್ಷನ್ ಬ್ರೋ, ಲೈವ್ ರಿಯಾಕ್ಷನ್, ಯು ಹ್ಯಾವ್ ಟು ಡೂ ಇಟ್. ಅರ್ಧ ಸಲಾರು ಅರ್ಧ ದೇವರ. ಬಟ್ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್. ಓವರ್ ಆಲ್ ನೋಡೋಣ ಹೆಂಗಿದೆ. నేలపైన దండయాత్రలు ಸ್ವಲ್ಪ ನೋಡಕ್ಕೆ ತ್ರಿಬಲ್ ಆಡ್ದು ಐತೆ ಎಸೆನ್ಸ್. ಓಕೆ, ಕಂಗು ವಾಯ್ಸ್ ಆಲ್ಸೋ ದೇರ್. ಮೃತದೇಹಾలు ಇದು NTR ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇರೋ ವಾಯ್ಸ್. ಜಡಿ ఎవరి కోసం ಇರ್ಬೋದು, ನಿಮಗೆ ಕನ್ಫರ್ಮೇಷನ್. ವಾಟ್ ಬ್ರೋ, ఎవరి కోసం? అసలు వినాశనం ఎవరి కోసం? ಇಟ್ಸ್ ದೇರ್. ಎಸೆನ್ಸ್ ಆರ್ಸ್ ಅಂದ್ರೆ ಹೆಂಗೆ ಹೇಳಿ ನಿಮ್ಗೆ, ಇದೆ ಇದರಲ್ಲಿ ತುಂಬಾ ಎಲಿಮೆಂಟ್ಸ್ ಇದೆ ವಿಚ್ ಐ ಥಿಂಕ್ ಸೊ ಬೇರೆ ಬೇರೆ ಮೂವಿಯಿಂದ ಇನ್ಸ್ಪೈರ್ ಆಗ್ಬಿಟ್ಟು ಇನ್ವಾಲ್ವ್ ಮಾಡಿ ದೇ ಆರ್ ಟ್ರೈಂಗ್ ಟು ಮೇಕ್ ಇಟ್ ಮೇಕ್ ಸೆನ್ಸ್. ನಾವು ಕಿಂಗ್ಡಮ್ ಎಲ್ಲಾ ತರ ಮಿಕ್ಸ್ ಮಾಡ್ಬಿಟ್ಟು ತೋರ್ಸೋದೇ ಕಿಂಗ್ಡಮ್ ಅಂದ್ರೆ ಏನ್ ಹೇಳಿ, ಒಂದು ಸಾಮ್ರಾಜ್ಯದಲ್ಲಿ ಎಲ್ಲಾ ತರನೂ ಇರುತ್ತೆ, ಅದನ್ನ ತೋರ್ಸಕ್ಕೆ. ಓ ರೈಟ್, ನೈಸ್ಲಿ ಡನ್. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್, ಇಟ್ ಈಸ್ ಆನೆಸ್ಟ್. ಓಕೆ, రణభూమిని చీల్చుకొని పుట్టే కొత్త రాజు కోసం. ಬಾಹುಬಲಿ ಇನ್ಸ್ಪಿರೇಷನ್. ರಾಗ ಗೀತ ಅಂತೆಲ್ಲ ಮಾತಾಡ್ತಾರೆ. ಪೊಲೀಸ್ ಬೇರೆ ಇನ್ವಾಲ್ವ್ ಆಗವ್ರೆ. కాలచక్రాన్ని బద్దలు కొట్టి పునర్జన్మనెత్తిన నాయకుడి కోసం. ನೋಡಿ, ಸಿನಿಮಾಟೋಗ್ರಫಿ ಅಫ್ಕೋರ್ಸ್ ಇದು ಸಲಾರಿಂದ ಇನ್ಸ್ಪೈರ್ ಆಗಿರ್ಬೋದು. ಸೊ ಕಲರ್ ಗ್ರೇಡಿಂಗ್ ಎಲ್ಲ ಹಂಗೆ ಅನ್ನಿಸ್ತಿದೆ. ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ದೇ ಆರ್ ರಿಯಲಿ ಟ್ರೈಂಗ್ ಟು ಸೆಲ್. ವಿಜಯ್ ದೇವರಕೊಂಡ ಲುಕ್ ಹೇಳ್ಬೇಕು ಅಂದ್ರೆ ಈ ಲುಕ್ಸ್ ಲಿಟ್ರಲಿ ಲೈಕ್ ಓಲ್ಡ್ ಗಾಯ್. ಒಂದ್ ಸ್ವಲ್ಪ ಕೂದಲನ್ನ ಶಾರ್ಟ್ ಮಾಡ್ಬಿಟ್ಟವ್ರೆ. ಅಂಡ್ ಫಾರ್ ಸಮ್ ರೀಸನ್ ಓವರ್ ಆಕ್ಟಿಂಗ್ ಮಾಡ್ತಾ ಇದೀನಿ ಅಂತ ಅನ್ನಿಸ್ಬೋದು. ಬಟ್ ಇರೋದನ್ನ ಹೇಳ್ಬೇಕು. ಇಲ್ಲ ನಿಮ್ಗೂ ಮಜಾ ಬರಲ್ಲ. ರಿಯಾಕ್ಷನ್ ಅಂದ್ರೆ ಹಿಂಗೆ ಇರೋದು. ಎಷ್ಟೊಂದ್ ಜನ ಸುಮ್ಮನೆ ರಿಯಾಕ್ಷನ್ ಮಾಡ್ತಾರೆ, ವಿಡಿಯೋ ಓಡ್ತಾ ಇರುತ್ತೆ, ನೋಡ್ತಾರೆ, ಆಮೇಲೆ ಚೆನ್ನಾಗಿಲ್ಲ ಲಾಸ್ಟ್ ಹೇಳ್ಬಿಟ್ಟು ಅಂತಾರೆ. ಇದು ರಿಯಾಕ್ಷನ್ ಆಕ್ಚುಲಿ. ಏನೇನು ಅನಿಸ್ತದೆ ಟಕ್ ಟಕ್ ಅಂತ.
అవసరమైతే మొత్తం తగలబెట్టేస్తా సార్. ನಾನು ಹೇಳ ಇದು ನೋಡ್ಬಿಟ್ಟು ನನಗೆ ಜಿಗರ್ದಣ್ಣ XXL ಕೂಡ ಇನ್ಸ್ಪಿರೇಷನ್ ಅನಿಸ್ತೈತೆ. ಬಿಕಾಸ್ ಐ ಟೆಲ್ ಯು ವೈ. ಇವನು ಜೈಲಲ್ಲಿ ತೋರಿಸ್ತಾರೆ. ಐ ಡೋಂಟ್ ನೋ ವೈ ವೆಂಟ್ ಟು ಜೈಲ್. ನೌ ವಿ ವಿಲ್ ಟಾಕ್ ಅಬೌಟ್ ಸಮಥಿಂಗ್ ಕಾಲ್ಡ್ ರಿವ್ಯೂ ಆರ್ ಅನಾಲಿಸಿಸ್, ಎನಿಥಿಂಗ್. ಸೊ ನನಗನ್ಸೋ ಪ್ರಕಾರ ಇವನು ವಿಜಯ್ ದೇವರಕೊಂಡ ಕ್ಯಾರೆಕ್ಟರ್ ಇದೆ, ಅದು ಆಡಿ ಜೈಲಲ್ಲಿ ಒಂದು ಸೀನ್ ತೋರಿಸ್ತಾರೆ. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಜೈಲಲ್ಲಿ ಏನಕ್ಕೆ ಹೋಗಿರ್ಬೋದು, ತಪ್ಪು ಕೆಲಸ ಮಾಡಿ ಹೋಗಿರ್ಬೋದು, ಏನ್ ಬೇಕಾದ್ರೂ ರೀಸನ್ ಇರ್ಬೋದು. ಅವನನ್ನ ಇವ್ರು ಈಚೆ ಕರ್ಕೊಂಬಂದು ಏನೋ ಕೆಲಸ ಕೊಡ್ತಾರೆ, ಮೇ ಬಿ ಟು ಕಿಲ್ ಟ್ರೈಬಲ್ ಪೀಪಲ್. ಅವ್ರು ಟ್ರೈಬಲ್ ಪೀಪಲ್ನ ಕಿಲ್ ಮಾಡಕ್ ಹೋಗಿ ಅವ್ರ ಜೊತೆನೆ ಒಂದಾಗ್ಬಿಟ್ಟು ಇವ್ರಿಗೆ ಹೋಗ್ಬಿಟ್ಟು ಬಗ್ಗಿಸ್ಕೊಂಡು ನಿಕ್ತಾನೆ ಅಂತ ನನಗೆ ಅನಿಸ್ತೈತೆ. ಸೊ ಸಮಥಿಂಗ್ ಲೈಕ್ ದಟ್ ಇಫ್ ಐ ಆಮ್ ನಾಟ್ ರಾಂಗ್. ಸ್ಪಾಯ್ಲರ್ಸ್, ಇಟ್ ಕುಡ್ ಬಿ ಎನಿಥಿಂಗ್. ಯಾ, ವೆಲ್ಕಮ್. ಸೊ ಓವರ್ ಆಲ್ ಡೀಸೆಂಟ್ ಟ್ರೈಲರ್ ಅಥವಾ ಟೀಸರ್. ಎಸ್, ಇಟ್ ಮೆನ್ಷನ್ ಟೀಸರ್ ಅಂತ ಮೆನ್ಷನ್ ಮಾಡೋರೆ. ಮೋರ್ ದೆನ್ ಇಟ್ ಲುಕ್ಸ್ ಲೈಕ್ ಎ ಟ್ರೈಲರ್ ಇಫ್ ಐ ಆಮ್ ನಾಟ್ ರಾಂಗ್. ಯಾಕಂದ್ರೆ ಯಾವ ಆಂಗಲ್ ಇಂದ ಟೀಸರ್ ಅನ್ಸಲ್ಲ. ಟೀಸರ್ ಅಂತ ಎಷ್ಟು ಇರ್ಬೇಕು, 50 minutes, ಮ್ಯಾಕ್ಸ್ ಟು ಮ್ಯಾಕ್ಸ್ 1 second, 1 minute ಇರ್ಬೇಕು. ಸೆಕೆಂಡ್ ಅಂತೀನಿ, 1 minute ಇರಬೇಕು. ಬಟ್ ಇಟ್ ಈಸ್ ಮೋರ್ ದೆನ್ ಎ ಮಿನಿಟ್ ಅಂಡ್ ಇಟ್ಸ್ ಲೈಕ್ ಲಿಟರಲಿ 2 minutes ಲಾಂಗ್. ಸೊ ಇಟ್ ಮೇಕ್ಸ್ ಕಂಪ್ಲೀಟ್ಲಿ ಸೆನ್ಸ್. ಇಂಗ್ಲಿಷ್ ಜಾಸ್ತಿ ಹೇಳ್ತಾನೆ ಅಂತ ಅನ್ಕೋಬೇಡಿ, ಯಾಕಂದ್ರೆ ಅಫ್ಕೋರ್ಸ್ ಇಟ್ ಈಸ್ ಎ ತೆಲುಗು ಆಡಿಯನ್ಸ್ ಇಷ್ಟಪಡೋದು. ಸೊ ಎಲ್ಲರಿಗೂ ಅರ್ಥ ಆಗಬೇಕಲ್ವಾ, ಹಾಗಾಗಿ ಸ್ವಲ್ಪ ಇಂಗ್ಲೀಷ್ನ ಯೂಸ್ ಮಾಡಬೇಕು. 30 May 2025 ಇನ್ ಸಿನಿಮಾ. ಓಕೆ, ಮೇಕ್ ಸೆನ್ಸ್. ಯಾ, ವಾಟ್ ಎಲ್ಸ್ ಇಸ್ ದೇರ್? ನೋಡಪ್ಪ, ನನಗೆ ಏನು ಅನಿಸ್ತು, ಈಗ ರಿವ್ಯೂ ಹೇಳ್ತೀನಿ. ಇಷ್ಟ ತನಕ ಅನಾಲಿಸಿಸ್ ಹೇಳಿದೆ, ರಿವ್ಯೂ ಹೇಳಿದೆ. ಆನೆಸ್ಟಾಗಿ ಹೇಳಬೇಕು ಅಂದರೆ ಡೀಸೆಂಟ್ ಅಪ್ರೋಚ್, ನಾಟ್ ಬ್ಯಾಡ್. ದೇ ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ಸಮ್ ರೀಸನ್, ಐ ಡೋಂಟ್ ನೋ ವೈ. ದೇ ವಾಂಟ್ ಟು ಡೂ ಸಮಥಿಂಗ್ ಬಿಯಾಂಡ್ ದರ್ ಇಮ್ಯಾಜಿನೇಷನ್. ಎಲ್ಲ ಥರನೂ ಮಿಕ್ಸ್ ಮಾಡ್ಬಿಟ್ಟು ತೋರ್ಸೋಕೆ ಟ್ರೈ ಮಾಡ್ತಾರೆ. ಮೇ ಬಿ ಆಡಿಯನ್ಸ್ಗೆ ಇದು ಇಷ್ಟ ಆಗ್ಬಿಡ್ಬೋದು, ಇಲ್ದೇನೆ ಇರ್ಬೋದು. ವಿ ಡೋಂಟ್ ನೋ. ಥಿಯೇಟರ್ ರಿಲೀಸ್ ಆದಾಗಲೇ ಗೊತ್ತಾಗೋದು ಇಲ್ಲಿ ಗ್ರಿಪ್ ಇದೆಯಾ ಇಲ್ವೋ, ಅಥವಾ ಏನಂತಾರೆ ಆ ಎಸೆನ್ಸ್ ಕೇಳ್ತಾರಲ್ಲ ಜನ, ಏನೋ ನೋಡಿದೆ ಮಗ ಸಕ್ಕತ್ತಾಗಿತ್ತು ಅಂತ ಆ ಫೀಲ್ ಬರುತ್ತೋ ಇಲ್ವಾ ಗೊತ್ತಿಲ್ಲ. ಅದು ಥಿಯೇಟರ್ ರಿಲೀಸ್ ಆದಾಗಲೇ ಗೊತ್ತಾಗೋದು. ಇದು ಸುಮ್ಮನೆ ಒಂದು ಟೀಸರ್ ಆಗಿರೋದ್ರಿಂದ ವಿ ಕ್ಯಾನ್ ಜಸ್ಟ್ ಸೇ ಹ್ಞೂ. ಈಗೆಲ್ಲ ಇದು ಇಷ್ಟು ಬಿಲ್ಡಪ್ ಕೊಡೋ ಪಿಕ್ಚರ್ಗಳು ಯಾವುದು ಓಡ್ತಾ ಇಲ್ಲ. ಯಾಕೆಂದ್ರೆ ಜನಕ್ಕೆ ಬಿಲ್ಡಪ್ ತೋರಿಸ್ತವ್ರೆ ಜನ, ಬಟ್ ಅಲ್ಲಿ ಸ್ಟೋರಿ ಇರಲ್ಲ. ಸುಮ್ಮನೆ ಬಿಲ್ಡಪ್ ತೋರಿಸ್ಬಿಟ್ಟು ಪಿಕ್ಚರ್ ಮಾಡೋದ್ರಿಂದ ಏನು ವರ್ಕ್ ಆಗಲ್ಲ, ಸ್ಟೋರಿ ಕೂಡ ಇರಬೇಕು. ಸೊ ದಿಸ್ ಈಸ್ ಕಿಂಗ್ಡಮ್. ಓಕೆ, ನಾಟ್ ಬ್ಯಾಡ್. ಬಿಕಾಸ್ ನಾನು ಯಾವಾಗ ಹೇಳೋದಲ್ಲ, ಕಿಂಗ್ಡಮಲ್ಲಿ ಮೇಕ್ ಸೆನ್ಸ್ ಕೂಡ ಆಗುತ್ತೆ. ಯಾಕೆಂದ್ರೆ ಕಿಂಗ್ಡಮ್ ಅಂತ ಮೆನ್ಷನ್ ಮಾಡಿದ್ರೆ ತುಂಬ ಎಲಿಮೆಂಟ್ಸ್ಗಳನ್ನ ಮಿಕ್ಸ್ ಮಾಡ್ಬಿಟ್ಟು ತೋರ್ಸೋಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಕಿಂಗ್ಡಮ್ ಅಂತ ಮೆನ್ಷನ್ ಮಾಡಿರ್ಬೋದು. ಸೊ ಯಾ, ನನಗೆ ಓವರ್ ಆಲು ಓಕೆ ಅನ್ನಿಸ್ತು. ವಿಜಯ್ ದೇವರಕೊಂಡ ಕಮ್ ಬ್ಯಾಕ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ನೋ ಬಡಿ ನೋಸ್. ದಿಸ್ ಈಸ್ ವಾಟ್ ಐ ಥಿಂಕ್. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿಬಡಿ, ಡೋಂಟ್ ಟೇಕ್ ಮಿ ರಾಂಗ್. ನನಗೆ ಯಾರನ್ನು ಕ್ರಿಟಿಸೈಸ್ ಮಾಡಬೇಕು ಅಂತ ಏನಿಲ್ಲ. ನನಗೆ ಏನು ಅನ್ನಿಸ್ತು, ಆನೆಸ್ಟ್ಲಿ ನನ್ನ ಪರ್ಸನಲ್ ಒಪಿನಿಯನ್, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ನಿಮಗೆ ಡಿಫ್ರೆಂಟ್ ಥರ ಅನ್ನಿಸ್ಬೋದು. ನನ್ನ ಬಡಿ ಇದು ಎಂಟರ್ಟೈನ್ಮೆಂಟ್ ಪರ್ಪಸಲ್ಲಿ ನನಗೇನು ಅನ್ನಿಸ್ತು ಅನ್ನೋ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್. ನಿಮ್ಗೋಸ್ಕರ ಏನೆಲ್ಲ ಮಾಡ್ಬೇಕು ಬಿಡ್ರು, ನಾನು ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಲ್ಲ ಅಂತೀರ, ಒಳ್ಳೆ ಕಥೆ ಆಯ್ತು ನಿಮ್ದು. ಸರಿ, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಾಯ್ ಬಾಯ್.